ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ವಸತಿ ಶಾಲೆಗಳಲ್ಲಿನ ಶಿಕ್ಷಕರ ನೇಮಕಾತಿಗಾಗಿ ಈಗಾಗಲೇ ಸಿಲೆಬಸ್ ಅನ್ನು ಕೂಡ ಕೊಟ್ಟಿರ್ತಾರೆ. ಆ ಸಿಲೆಬಸ್ ಇಲ್ಲಿ ನೋಡಿ, ಸಿಲೆಬಸ್ ಫಾರ್ ಮ್ಯಾಥ್ಸ್ ಟೀಚರ್ಸ್ ಅಂತಿದೆಯಲ್ಲ, ಇದರಲ್ಲಿ ಭೌತಶಾಸ್ತ್ರ ಮತ್ತು ಗಣಿತ ಅನ್ನುವಂಥದ್ದು. ಈ ಗಣಿತದಲ್ಲಿ ಇರುವಂತಹ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಅಂದರೆ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಅನ್ನುವಂಥ ಘಟಕ. ಇದು ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅನ್ನುವಂಥ ಘಟಕ. ಎಲ್ಲ ಘಟಕಗಳ ಮೇಲೆ ಇಲ್ಲಿ ಒಟ್ಟು 11 ಘಟಕಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಘಟಕದ ಮೇಲೆ 2 ಅಥವಾ 3 ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಈ ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಮೇಲೆ ಈಗಾಗಲೇ ಮೊದಲನೇ ವಿಡಿಯೋವನ್ನು ಮಾಡಿದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಇದು 2ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಸುಮಾರು 25 ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಈ ವಿಡಿಯೋದಲ್ಲಿ ವರ್ಡ್ಸ್ ಪ್ರಾಬ್ಲಮ್ ಇರೋದ್ರಿಂದ 25 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಇದು ಸಿಲೆಬಸ್ ಇದೆ. ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಗಾಗಿ ಇರುವಂತಹ ಗಣಿತ ಶಿಕ್ಷಕರಿಗೆ ಅಂದರೆ ಸಿಲೆಬಸ್ ಫಾರ್ ಮ್ಯಾಥ್ಸ್ ಟೀಚರ್ಗಾಗಿ ಇರ್ತಕ್ಕಂಥ ಸಿಲೆಬಸ್ ಇದೆ. ಈಗ ಆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 25 ಪದರೂಪದ ಪ್ರಶ್ನೆಗಳು. ವಿಡಿಯೋ ನಂಬರ್ 2 ಇದೆ. ಘಟಕ, ಕ್ರಮಯೋಜನೆ ಮತ್ತು ವಿಕಲ್ಪಗಳು. 1ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈಗ 8 ವಿದ್ಯಾರ್ಥಿಗಳಲ್ಲಿ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಬೇಕು. ಎಷ್ಟು ವಿಧಾನಗಳಿವೆ ಅಂತ 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿವರಣೆ ಜೊತೆಗೆ ಕೊಡಲಾಗಿದೆ. ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಬೇರೆ ಬೇರೆ ಹುದ್ದೆಗಳು. ಅಧ್ಯಕ್ಷ ಒಬ್ಬರು ಬೇಕೇ ಬೇಕು ಮತ್ತು ಕಾರ್ಯದರ್ಶಿ ಒಬ್ಬರು ಬೇಕು. ಹಾಗಾಗಿ ಇಲ್ಲಿ ಜೋಡಣೆ ಅನ್ನೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಇಲ್ಲಿ ಕ್ರಮ ಮುಖ್ಯ. ಅಧ್ಯಕ್ಷ ಆನಂತರ ಇಲ್ಲಿ ಕಾರ್ಯದರ್ಶಿ ಅನ್ನುವಂಥ. ಹಾಗಾಗಿ ಇಲ್ಲಿ 8P ಅಂದ್ರೆ 8 ಜನರಲ್ಲಿ ನಾವು ಇಬ್ಬರನ್ನ ಜೋಡಣೆಯನ್ನು ಮಾಡಬೇಕಾಗಿದೆ, ಅಧ್ಯಕ್ಷ ಮತ್ತು ಕಾರ್ಯದರ್ಶಿ. ಹಾಗಾಗಿ 8P2 ಅಂದರೆ ಈಗಾಗಲೇ ನಿನ್ನಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ R ಬೆಲೆ 2 ಇತ್ತಂದ್ರೆ ಕ್ರಮಯೋಜನೆಯಲ್ಲಿ 8 × 7 2 ಬಾರಿ ಅದನ್ನು ಇಳಿಕೆ ಕ್ರಮದಲ್ಲಿ ಬಂದು ಗುಣಾಕಾರ ಮಾಡಬೇಕು. 56 ಅನ್ನುವಂಥ ಉತ್ತರ. ಈಗ 5 ಪುಸ್ತಕಗಳನ್ನು ಒಂದು ಸಾಲಿನಲ್ಲಿ 5 ಪುಸ್ತಕಗಳನ್ನು ಒಂದೇ ಸಾಲಿನಲ್ಲಿ ನಾವು ಜೋಡಿಸ್ಬೇಕಾಗಿತ್ತಂದ್ರೆ ಅಂದ್ರೆ 5P5 ಅಂತ 5P5 ಅಥವಾ 5 ಫ್ಯಾಕ್ಟೋರಿಯಲ್ ಅಂತ ಬರಿತೀವಿ. ಅಂದ್ರೆ 5 4 3 2 1 ಅಂದ್ರೆ ಗುಣಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ 120 ಅಂತ. ಇನ್ನು 10 ವಿದ್ಯಾರ್ಥಿಗಳಲ್ಲಿ 3 ಜನರ ತಂಡವನ್ನು ಎಷ್ಟು ರೀತಿಯಲ್ಲಿ ಆಯ್ಕೆ ಮಾಡಬೇಕಾದ್ರೆ ಆಯ್ಕೆ ಮಾಡಬಹುದು ಅಂತ ಕೇಳಿದಾರಲ್ಲ. ಆಯ್ಕೆ ಅಂತ ತಕ್ಷಣ 10 ವಿದ್ಯಾರ್ಥಿಗಳಲ್ಲಿ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥ 10C3 ಅನ್ನುವಂಥದ್ದು. ಈ 10C3 ಅಂದರೆ 10ರಿಂದ 3ರವರೆಗೆ ಬರೀಬೇಕು. 10 × 9 × ಇಲ್ಲಿ 10 9 ಮತ್ತು 8 ಅನ್ನುವಂಥ ಇಳಿಕೆ ಕ್ರಮದಲ್ಲಿ R ಬೆಲೆ 3 ಇದ್ದಾಗ 3 ಬಾರಿ ಬರೀಬೇಕು. ಈ ಕೆಳಗಡೆ ಇರ್ತಕ್ಕಂಥ ವಿಕಲ್ಪ ಇದ್ದಾಗ R ಬೆಲೆ 3 ಇದ್ದಾಗ ಅದು 3 × 2 × 1 ಅಂತ ಬರೀಬೇಕು. 3 × 2 × 1 ಇಲ್ಲಿ ಬರೀಲಾಗಿದೆ. 3 1 3 3 3 9. ನೆಕ್ಸ್ಟ್ 2 1 2 2 4 8 ಅಂದ್ರೆ 4 3 12 12 10 120 ಅನ್ನುವಂತಹ ಉತ್ತರ ಅಂತ. ಈಗ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. 4ನೇ ಪ್ರಶ್ನೆ. 7 ಧ್ವಜಗಳನ್ನು ಒಂದು ಕಂಬಕ್ಕೆ ಎಷ್ಟು ರೀತಿಯಲ್ಲಿ ಹಾರಿಸಬಹುದು ಅಂತ. ಅಂದ್ರೆ 7 ಧ್ವಜಗಳನ್ನ ಒಂದು ಕಂಬಕ್ಕೆ ಎಷ್ಟು ರೀತಿಯಲ್ಲಿ ಹಾರಿಸಬಹುದು. 7P7 ಅಂದ್ರೆ 7 ಫ್ಯಾಕ್ಟೋರಿಯಲ್ ಅನ್ನುವಂಥದ್ದು. 7 ಫ್ಯಾಕ್ಟೋರಿಯಲ್ ಅಂದ್ರೆ 7ರಿಂದ 1ರವರೆಗೆ ಬರೀಬೇಕು. 7 × 6 × 5 × ಬರ್ ಗುಣಾಕಾರ ಮಾಡಿದಾಗ ಬಂದಿರತಕ್ಕಂಥ ಉತ್ತರ 5040. ಎ ಆಪ್ಷನ್. ಇಲ್ಲಿ ಉತ್ತರ ಕೂಡ ಯಾವುದು ಅಂತ ಟಿಕ್ ಕೂಡ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. 9 ವಿದ್ಯಾರ್ಥಿಗಳಲ್ಲಿ ನಾಯಕ ಮತ್ತು ಉಪನಾಯಕನನ್ನು ಆಯ್ಕೆ ಮಾಡುವ ವಿಧಾನ. ಅಂದ್ರೆ ಇಲ್ಲಿ ಜೋಡಣೆ ಮುಖ್ಯ ಆಗಿರುತ್ತೆ. ಇಲ್ಲಿ ಕ್ರಮವಾದಂತಹ ಜೋಡಣೆನ ಮುಖ್ಯ ಆಗಿರುತ್ತೆ. ಹಾಗಾಗಿ 9 ವಿದ್ಯಾರ್ಥಿಗಳಲ್ಲಿ ನಾಯಕ ಮತ್ತು ಉಪನಾಯಕ ಅಂದ್ರೆ 9 ವಿದ್ಯಾರ್ಥಿಗಳಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನ ಜೋಡಣೆ ಮಾಡ್ತಕ್ಕಂಥ ಮುಖ್ಯ ಅದ. 9P2 ಅಂದ್ರೆ ಇಲ್ಲಿ ಕ್ರಮಯೋಜನೆ ಇರುವುದರಿಂದ 9ಅನ್ನ ಎಷ್ಟು ಬಾರಿ ಬರೀಬೇಕು, 9ರಿಂದ ಸ್ಟಾರ್ಟ್ ಮಾಡಿ ಎಷ್ಟು ಬಾರಿ ಬರೀಬೇಕು. 9 × 8 ಅಂದ್ರೆ 9 8 72 ಅಂತ. 6ನೇದು. 6 ಹಣ್ಣುಗಳಲ್ಲಿ 2 ಹಣ್ಣುಗಳನ್ನು ಆಯ್ಕೆ. ಇಲ್ಲಿ 6 ಹಣ್ಣುಗಳಲ್ಲಿ ಯಾವ್ದಾದ್ರು 2 ಹಣ್ಣುಗಳು. ಇಲ್ಲಿ ಜೋಡಣೆ ಇಂಪಾರ್ಟೆಂಟ್ ಬರೋದಿಲ್ಲ. ಹಾಗಾಗಿ ಇದನ್ನು 6C2 ಅಂತ ಬರುತ್ತೆ. 6C2 ಅಂದ್ರೆ ಇಲ್ಲಿ ಬಿಡಿಸಲಾಗಿದೆ. 6 × ಅಂದ್ರೆ ಇಲ್ಲಿ R ಬೆಲೆ ಎಷ್ಟಿದೆ 2 ಇದೆ. ಹಾಗಾಗಿ 2 ಬಾರಿ ಬರೆಯಲಾಗಿದೆ. 2 ಅಂದ್ರೆ ಕೆಳಗಿರ್ತಕ್ಕಂಥ 2 ಅಂದ್ರೆ 2 × ಫ್ಯಾಕ್ಟೋರಿಯಲ್ 2 × 1 ಅಂತ ಬರೀಬೇಕು. 2 1 2 3 6 ಅಂದ್ರೆ 5 3 15 ಅನ್ನುವಂಥ ಉತ್ತರ. ಒಳ್ಳೆಯದು. ಬುಕ್ ಎಂಬ ಪದದ ಅಕ್ಷರಗಳನ್ನು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು. ಇಲ್ಲಿ ಒಟ್ಟು 4 ಅಕ್ಷರಗಳಿದೆ. ಆದ್ರೆ O ಅಂತಕ್ಕಂಥ 2 ಬಾರಿ ಬಂದಿದೆ. ಹಾಗಾಗಿ ಅದನ್ನು ನಾವು 2 ಬಾರಿ ಬಂದಿದೆ. ಹಾಗಾಗಿ 4 ಅಕ್ಷರಗಳನ್ನ ನಾವಿಲ್ಲಿ 4 ಫ್ಯಾಕ್ಟೋರಿಯಲ್ 4 ಅಕ್ಷರಗಳನ್ನ 4 ಫ್ಯಾಕ್ಟೋರಿಯಲ್ ಭಾಗಿಲೆ ಇದು 2 ಫ್ಯಾಕ್ಟೋರಿಯಲ್ ಅಂತಕ್ಕಂಥ ಅಂದ್ರೆ ಇಲ್ಲಿ ವಿಕಲ್ಪ ಅನ್ನುವಂಥದ್ದು. ಇಲ್ಲಿ 4 ಫ್ಯಾಕ್ಟೋರಿಯಲ್ 4 × 3 ಅಂತ ಬರೋದು. ಮುಂದೊಂದು 2 ಫ್ಯಾಕ್ಟೋರಿಯಲ್ ಕೆಳಗಿನ 2 ಫ್ಯಾಕ್ಟೋರಿಯಲ್ ಹೋದ ನಂತರ ಎಷ್ಟು ಬರುತ್ತೆ 12 ಅಂತ. ಇಲ್ಲಿ ರೀತಿ ಜೋಡಿಸ್ತಕ್ಕಂಥ ಇದೆ. ಜೋಡಣೆ ಮುಖ್ಯ.
ಇಲ್ಲಿ 8ನೇ ಪ್ರಶ್ನೆ, 8 ವಿದ್ಯಾರ್ಥಿಗಳಲ್ಲಿ 4 ಜನರನ್ನ ಆಯ್ಕೆ ಮಾಡುವ ವಿಧಾನ. ಅಂದ್ರೆ ಇದು 8C4 ಆಯ್ಕೆ ಮಾಡುವಂಥದ್ದು. 8C4 ಅಂದ್ರೆ 8ರಿಂದ 4ರವರೆಗೆ ಬರೀಬೇಕು. 8, 7, ಆನಂತರ 6, 6, ಆನಂತರ 5, ಈ ರೀತಿ 5 4 ಬಾರಿ ಬರೆದಿವಿ. ಕೆಳಗಡೆ ಇದು ಎಷ್ಟಿದೆ 4 ಇದೆಯಲ್ಲ, ಅದನ್ನು 4 ಫ್ಯಾಕ್ಟೋರಿಯಲ್ ಅಂತ ಬರೀಬೇಕು. 4 ಫ್ಯಾಕ್ಟೋರಿಯಲ್ ಅಂತ ಇರುತ್ತೆ. ಅದು 4 ಫ್ಯಾಕ್ಟೋರಿಯಲ್ 4 × 3 × 2 × 1. ಇದು ಕ್ರಮ ಯೋಜನೆ ಇದ್ದಾಗ ಮೇಲ್ಗಡೆ 4 ಅಷ್ಟೇ ಬರೀತೀವಿ. ವಿಕಲ್ಪ ಸಿ ಇತ್ತಂದ್ರೆ ಕೆಳಗಿರ್ತಕ್ಕಂಥ 6 ಬೆಲೆಯನ್ನ ಎಷ್ಟಿದೆ ಅಷ್ಟು ಬರೀ. 4 1 4 2 8, 4 2 8, 8 ಹೋಯ್ತು. 3 1 3, 3 2 6 ಅಂದ್ರೆ 5 2 10, 10 7 70 ಅನ್ನುವಂಥ ಉತ್ತರ. 4 ಅಂಕಿಗಳ ವಿಭಿನ್ನ ಸಂಖ್ಯೆಗಳನ್ನು 1 2 3 4 ಅಂಕಿಗಳಿಂದ ಎಷ್ಟು ರಚಿಸಬಹುದು ಅಂದ್ರೆ ಈ 4 ಅಂಕಿಗಳನ್ನು ಉಪಯೋಗಿಸಿಕೊಂಡು ಎಷ್ಟು ಅಂಕಿಗಳನ್ನು ರಚಿಸಬಹುದು ಅಂದ್ರೆ ಉತ್ತರ ಬೀದು 24 ಅಂತಿದೆ. 4 × 3 × 2 × 1 4 3 12 12 24 ಅಂತಕ್ಕಂಥ ಉತ್ತರ. 12 ಜನರಲ್ಲಿ 2 ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನ. ಆಯ್ಕೆ ಅಂತಿದೆ. 12 ಜನರಲ್ಲಿ ಯಾರಾದರೂ ಇಬ್ಬರನ್ನ ಆಯ್ಕೆ ಮಾಡಬೇಕಿದೆ. ಜೋಡಣೆ ಮುಖ್ಯ ಬರುವುದಿಲ್ಲ, ಆಯ್ಕೆ ಮುಖ್ಯವೇ. ಹಾಗಾಗಿ 12 × 6 ಬೆಲೆ 2 ಇದ್ದರೆ 2 ಬಾರಿ ಬರೀಬೇಕು. 12 × 11 2 ಬಾರಿ ಬರೆಯಲಾಗಿದೆ. ಕೆಳಗಡೆ ಇರ್ತಕ್ಕಂಥ 6 ಬೆಲೆ 2 ಅಂದ್ರೆ 2 × 1 ಅಂತ ಬರೀಬೇಕು. 2 1 2 6 ಅಂದ್ರೆ 11 6 ಎಷ್ಟು 66 ಅನ್ನುವಂಥ ಉತ್ತರ. ಇನ್ನು 6 ವಿದ್ಯಾರ್ಥಿಗಳನ್ನು ಒಂದು ಸಾಲಿನಲ್ಲಿ ನಿಲ್ಲಿಸುವ ವಿಧಾನ ಅಂದ್ರೆ ಅದು 6ರಿಂದ 5 6 ಫ್ಯಾಕ್ಟೋರಿಯಲ್ 6ರಿಂದ 5 6 5 4 3 2 1 ಬರೆದಾಗ ಬಂದಿರತಕ್ಕಂಥ ಉತ್ತರ 720 ಅಂತ. 10 ಪುಸ್ತಕಗಳಲ್ಲಿ 4 ಪುಸ್ತಕಗಳನ್ನು ಆಯ್ಕೆ. ಯಾವುದಾದ್ರೂ 4 ಪುಸ್ತಕಗಳು ಇದೆ ಅಂತಿಲ್ಲ. ಹಾಗಾಗಿ ಇಲ್ಲಿ 10ರಿಂದ ಅಂದ್ರೆ 10C4 ಅಂತಕ್ಕಂಥ ಬರೋದು. 10C4 ಬರೆದಾಗ 10ರಿಂದ 4ರವರೆಗೆ ಬರೀಬೇಕಂದ್ರೆ 4 ಬಾರಿ 10 9 8 7 ಅನ್ನುವಂಥದ್ದು. ಇದು ವಿಕಲ್ಪ ಇದೆ. ಹಾಗಾಗಿ ಕ್ರಮ ಯೋಜನೆ ಇದ್ರೆ ಇಷ್ಟೇ 4 ಬರೀತೀವಿ. 6 ಬೆಲೆ ಎಷ್ಟದ ಅಷ್ಟೇ ಬರೆದು ಬಿಡ್ತೀವಿ. ವಿಕಲ್ಪ ಇರೋದ್ರಿಂದ ಮತ್ತೆ ಕೆಳಗಡೆ 4 ಫ್ಯಾಕ್ಟೋರಿಯಲ್ ಅಂದ್ರೆ 4 × 3 × 2 × 1 ಅಂತ ಬರೀಬೇಕು. ಇದನ್ನ ಛೇದವನ್ನ ಹೊಡೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಅಂದ್ರೆ 210 ಅನ್ನುವಂಥದ್ದು. 4 1 4 4 2 8 ಈ 2 ಹೋಯ್ತು. 3 1 3 3 3 9 7 3 21 21 210. 7 ಜನರಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಖಜಾಂಚಿಯನ್ನ ಆಯ್ಕೆ ಅಂದ್ರೆ ನೋಡ್ರಿ ಇವ್ರು ಜೋಡಣೆ ಮುಖ್ಯ ಮಾಡ್ತೀವಿ. ಹಾಗಾಗಿ 7 ಜನರಲ್ಲಿ 3ರನ್ನ ನಾವು ಏನ್ ಮಾಡ್ಬೇಕಾಗಿದೆ, 3ರನ್ನ ಜೋಡಣೆಯನ್ನ ಮಾಡ್ಬೇಕಾಗಿದೆ. ಅಧ್ಯಕ್ಷ ಕಾರ್ಯದರ್ಶಿ ಖಜಾಂಚಿ. ಅಧ್ಯಕ್ಷ ಕಾರ್ಯದರ್ಶಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಕಾರ್ಯದರ್ಶಿ ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಕ್ರಮ ಯೋಜನೆಯನ್ನ ಬರುತ್ತೆ. 7P3 ಅಂದ್ರೆ ಮತ್ತೆ ಇದನ್ನು ಬಿಡಿಸಿದಾಗ ಕ್ರಮ ಯೋಜನೆ ಇದ್ದಾಗ 3 ಸಲ ಬರೀಬೇಕು. 7 × 6 × 5 ಅಂದ್ರೆ 210 ಅನ್ನುವಂಥ ಉತ್ತರ. 5 ವಿಭಿನ್ನ ಬಣ್ಣದ ಚೆಂಡುಗಳನ್ನು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತಿದೆ. ಜೋಡಿಸಬಹುದು ಅಂದ್ರೆ 5 ಫ್ಯಾಕ್ಟೋರಿಯಲ್. 5 ವಿಭಿನ್ನ ಬಣ್ಣದ ಅಂದ್ರೆ ಕೆಂಪುದು ಬಿಳಿ ನೀಲಿ ಏನಿರ್ಬೋದು 5 ಕಲರ್ ಇರ್ತವಲ್ಲ. 5 ಜೋಡಣೆ ಅಂದಾಗ ಇದು ಜೋಡಣೆ ಅಂದಾಗ ನಮಗೆ ಕ್ರಮ ಯೋಜನೆ ಆಗುತ್ತೆ. 5 ಫ್ಯಾಕ್ಟೋರಿಯಲ್ 120 ಅನ್ನುವಂಥ ಅರ್ಥ. 11 ಜನರಲ್ಲಿ 5 ಸದಸ್ಯರ ಸಮಿತಿ. 5 ಜನರ ಸದಸ್ಯರ ಸಮಿತಿ ಅಂದ ತಕ್ಷಣ ಅಲ್ಲಿ ಯಾರಾದ್ರೂ 5 ಇರಬೇಕು. ಫಸ್ಟ್ ಇವನೇ, ಸೆಕೆಂಡ್ ಇವ, ಥರ್ಡ್ ಇವನ್ ಅಂತ ಜೋಡಣೆ ಬರೋದಿಲ್ಲ. ಹಾಗಾಗಿ ಇದನ್ನ 11C5 ಅಂತ ಬರಿತೀವಿ. 11C5 ಬಿಡಿಸಿದಾಗ 11C5 ಈ ಸೂತ್ರವನ್ನು ಹಚ್ಚಿ ಬಿಡಿಸ್ತಾ ಬರ್ತಕ್ಕಂಥ ಉತ್ತರ ಎಷ್ಟು 462 ಅನ್ನುವಂಥ ಉತ್ತರ. ಯಾಪಾಲ್ ಪದದ ಅಕ್ಷರಗಳಲ್ಲಿ ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂತ ಕೇಳಿದರೆ ಒಟ್ಟು 5 ಅಕ್ಷರಗಳಿವೆ. P 2 ಬಾರಿ ಬಂದಿದೆ. ಹಾಗಾಗಿ 5 ಅಕ್ಷರಗಳಲ್ಲಿ 5 ಫ್ಯಾಕ್ಟೋರಿಯಲ್ 2 ಬಾರಿ ಬಂದ್ರೆ 2 ಬಾರಿ ತೆಳಗೆ 2 ಫ್ಯಾಕ್ಟೋರಿಯಲ್ ಬರೀಬೇಕು. ಇದು 120/2 ಅಂತ ಬಿಡಿಸಿದಾಗ 5 ಫ್ಯಾಕ್ಟೋರಿಯಲ್ 120, 2 ಫ್ಯಾಕ್ಟೋರಿಯಲ್ 2 ಅದೇ. ಇದು ಉತ್ತರ 60. 9 ವಿದ್ಯಾರ್ಥಿಗಳಲ್ಲಿ 5 ಜನರನ್ನು ಆಯ್ಕೆ ಮಾಡುವ ಅಂದ್ರೆ 9C5 ಅನ್ನುವಂಥದ್ದು. 9C5 ಅನ್ನುವಂಥದ್ದು ಇದು ಸೂತ್ರ ಹಚ್ಚಿ ಬಿಡಿಸ್ತಾ ಬರ್ತಕ್ಕಂಥ ಉತ್ತರ 126. 3 ಅಕ್ಷರಗಳನ್ನು ABCD ಇವುಗಳಿಂದ ಕ್ರಮ ಮುಖ್ಯವಾಗುವಂತೆ ಆಯ್ಕೆ ಮಾಡಿದರೆ ಅಂದ್ರೆ ಒಟ್ಟು 1 2 3 4 5 ಇವೆ. ಕ್ರಮ ಮುಖ್ಯ ಅಂತಂದ್ರೆ 5P ಎಷ್ಟು ಜೋಡಣೆ ಮಾಡ್ಬೇಕಾದ್ರೆ 3ಅನ್ನ ತೆಗೆದುಕೊಂಡು ಜೋಡ್ಬೇಕಾದ್ರೆ 5P ಅಂದ್ರೆ 5 4 3 5 4 20 23 60. 8 ಜನರಲ್ಲಿ 2 ಜನರನ್ನ ಆಯ್ಕೆ ಮಾಡೋದು. ಆಯ್ಕೆ ಅಂತ ತಕ್ಷಣ ಇಲ್ಲಿ 8C2 ಅಂತ ಬರುತ್ತೆ. 8C2 ಅಂದ್ರೆ 8 × 7 ಅಂತ ಬರೋದು. 8 × 7 ಅಂತ ಬರೋದು. ತೆಳಗೆ 2 × 1 ವಿಕಲ್ಪ ಇರೋದ 2 × 1 2 ಅಂದ್ರೆ 2 4 7 4 28 ಅನ್ನುವಂಥ ಉತ್ತರ. 5 ಕುರ್ಚಿಗಳಲ್ಲಿ 5 ವಿದ್ಯಾರ್ಥಿಗಳನ್ನ ಕೂರಿಸುವ ವಿಧಾನ ಅಂದ್ರೆ ಇದು 5P5 ಅಂದ್ರೆ 5 ಫ್ಯಾಕ್ಟೋರಿಯಲ್ 120 ಆನ್ಸರ್. 21. 10 ವಿದ್ಯಾರ್ಥಿಗಳಲ್ಲಿ 3 ಬಹುಮಾನಗಳನ್ನು ಮೊದಲ 2ನೇ 3ನೇ ನೀಡುವ ವಿಧಾನ. ಇಲ್ಲಿ ನೋಡ್ರಿ 3 ಬಹುಮಾನ ಅಂದ್ರೆ ಅದು ಮುಗಿದು ಹೋಗ್ತಿತ್ತು. ಮೊದಲನೇ ವ್ಯಕ್ತಿ ಫಸ್ಟ್ ಬಂದವನಿಗೆ ಫಸ್ಟ್, ಸೆಕೆಂಡ್ ಅಂದ್ರೆ ಇಲ್ಲಿ ಕ್ರಮ ಜೋಡಣೆ ಮುಖ್ಯ ಆಗಿರುತ್ತೆ. ಹಾಗಾಗಿ 10 ವಿದ್ಯಾರ್ಥಿಗಳಲ್ಲಿ
3 ವಿದ್ಯಾರ್ಥಿಗಳಿಗೆ ಬಹುಮಾನ. ಫಸ್ಟ್, ಒಂದನೇದ, ಸೆಕೆಂಡ್, ಥರ್ಡ್ ಅಂತ ಕೊಡ್ಬೇಕಾಗಿಲ್ಲ, ಜೋಡಣೆ ಮುಖ್ಯ. 10P3 ಅಂದ್ರೆ 10, 9, 8 ಅಂದ್ರೆ ಒಟ್ಟು 720 ಅನ್ನುವಂಥ ಉತ್ತರ. 7 ಪುಸ್ತಕಗಳಲ್ಲಿ 3 ಪುಸ್ತಕಗಳನ್ನು ಆಯ್ಕೆ ಮಾಡುವುದು. 7ರಲ್ಲಿ 3 ಆಯ್ಕೆ ಮಾಡಿದ್ರೆ 7C3 ಅಂತಕ್ಕಂಥದ್ದು. 7C3 ಅಂದ್ರೆ 7, 6, 5 ಬರೀಬೇಕು. 3 × 2 × 1 ಬರೆದ್ರೆ 6, 6 ಹೋಗಿ 7 35 ಅನ್ನುವಂಥ ಉತ್ತರ. 6 ಅಕ್ಷರಗಳು ABCDEF ಅನ್ನು ಎಷ್ಟು ರೀತಿಯಲ್ಲಿ ಜೋಡಿಸಬಹುದು ಅಂದ್ರೆ 6P6. 6P6 ಅಂದ್ರೆ ಅದನ್ನ 6 ಫ್ಯಾಕ್ಟೋರಿಯಲ್ ಅಥವಾ 6 ಫ್ಯಾಕ್ಟೋರಿಯಲ್ ಆದಾಗ ಉತ್ತರ ಎಷ್ಟು ಬರ್ತದೆ ಅಂದ್ರೆ 720 ಅಂತ. 9 ಜನರಲ್ಲಿ 4 ಸದಸ್ಯರ ಸಮಿತಿಯನ್ನ, 4 ಜನರು ಅಧ್ಯಕ್ಷ ಉಪಾಧ್ಯಕ್ಷ ಅಂತಿಲ್ಲ, ನೇರವಾಗಿ 9ರಲ್ಲಿ 4 ಜನರಿಗೆ ಯಾರಿಗಾದರೂ ಆಯ್ಕೆ ಮಾಡ್ತಕ್ಕಂಥದ್ದು. ಜೋಡಣೆ ಮುಖ್ಯ ಆಗಿದ್ರೆ ಆಯ್ಕೆ ಮುಖ್ಯ ಆಗಿರುತ್ತೆ. ಹಾಗೆ 9C4 ಅಂದ್ರೆ ಬರ್ತಕ್ಕಂಥ ಉತ್ತರ 126. 8 ವಿದ್ಯಾರ್ಥಿಗಳಲ್ಲಿ 3 ಹುದ್ದೆಗಳು ಅಂದ್ರೆ ಅಧ್ಯಕ್ಷ ಬೇರೆ, ಕಾರ್ಯದರ್ಶಿ, ಖಜಾಂಚಿ. ಅಧ್ಯಕ್ಷ ಕಾರ್ಯದರ್ಶಿ ಆಗಲ್ಲ, ಕಾರ್ಯದರ್ಶಿ ಖಜಾಂಚಿ ಆಗಲ್ಲ. ಹಾಗಾಗಿ ಜೋಡಣೆ ಅನ್ನುವಂಥದ್ದು ಮುಖ್ಯ ಆಗಿರುತ್ತೆ. ಇಲ್ಲಿ 8P3 ಅನ್ನುವಂಥದ್ದು. 8P3 ಇದ್ದಾಗ 8, 7, 6 ಅನ್ನ ಗುಣಾಕಾರ ಮಾಡಿದಾಗ 336 ಅನ್ನುವಂಥ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ವಸತಿ ಶಾಲೆಗಳ, ಕರ್ನಾಟಕ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಗಾಗಿ ನಾನು ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಗಣಿತದಲ್ಲಿರುವಂಥ ಎಲ್ಲ ಘಟಕಗಳಿಗೆ ಸುಮಾರು 2 ಅಥವಾ 3 ವಿಡಿಯೋಗಳನ್ನು, ಒಂದೊಂದು ಘಟಕಕ್ಕೆ 2-3 ವಿಡಿಯೋಗಳನ್ನು ಮಾಡುವುದರ ಮೂಲಕ ವಿವರಣೆಯೊಂದಿಗೆ ಉತ್ತರಗಳನ್ನು ನೀಡುತ್ತಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ತಾವು ಕೂಡ ಈ ಉತ್ತರಗಳನ್ನು ಒಂದ್ಸಲ ಮತ್ತೊಮ್ಮೆ ಪರಿಶೀಲಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.